ಒಂದೇ ಕುಟುಂಬದ 4ರನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಪ್ರಕರಣ ಗದಗ್ನಲ್ಲಿ ನಡೆದಿರುವಂತಹದ್ದು. ಅದರಲ್ಲೂ ಗದಗ್ ನಗರದ ದಾಸರ ಓಣಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಉಪಾಧ್ಯಕ್ಷೆ ಸುನಂದಾ ಭಾಕಳೆ, ಪುತ್ರ ಕಾರ್ತಿಕ್, ಪತಿ ಪರಶುರಾಮ್, ಪುತ್ರಿ ಆಕಾಂಕ್ಷ 4ರನ್ನ ಕೊಲೆ ಮಾಡಿರುವಂತಹ ಪ್ರಕರಣ ಇದಾಗಿದೆ. ಈಗಾಗಲೇ ಸ್ಥಳೀಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಸಹ ಮುಂದುವರಿಸಿರುವಂತಹದ್ದು. ಗದಗ್ನಲ್ಲಿ ಒಂದೇ ಕುಟುಂಬದ 4ರ ಹತ್ಯೆ ಕೇಸ್ ಏನಿದೆ ಅದನ್ನ ಅಲ್ಲಿನ ಸ್ಥಳೀಯ ಜನತೆಯನ್ನ ನಿಬ್ಬೆರಗಾಗಿಸಿರುವಂತಹದ್ದು, ಆತಂಕವನ್ನ ಕೂಡ ಹುಟ್ಟುಹಾಕಿದೆ. ಈ ಕೊಲೆಗೆ ಏನ್ ಕಾರಣ, ಯಾವ ಕಾರಣಕ್ಕೋಸ್ಕರ ಈ ಕೊಲೆ ನಡೆದಿದೆ, ಕುಟುಂಬಸ್ಥರೆಲ್ಲರನ್ನ ಕೂಡ ಒಂದೇ ಬಾರಿಗೆ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಕೂಡ ಇದಾಗಿರುವಂತಹದ್ದು. ಮನೆಯ ಹಿಂಬದಿಯ ಚರಂಡಿಯಲ್ಲಿ ಚಾಕು ಮತ್ತೆ ಶೂಗಳು ಸಹ ಏನು ಕೊಲೆ ಮಾಡಿ ಹೋದಂಥವರು ಅವರ ಚಾಕು ಮತ್ತೆ ಶೂಗಳು ಸಹ ಪತ್ತೆಯಾಗಿದೆ. ಚಿನ್ನದ ಬಳೆ, 2 ಜೊತೆ ಶೂಗಳು ಸಹ ಪತ್ತೆಯಾಗಿರುವಂತಹದ್ದು. ಶ್ವಾನದಳ ಬೆರಳಚ್ಚು ತಜ್ಞರಿಂದ ಈಗಾಗಲೇ ಪರಿಶೀಲನೆ ಕಾರ್ಯ ಸಹ ಮುಂದುವರೆದಿದೆ. ಮೃತರ ನಿವಾಸಕ್ಕೆ ಈಗಾಗಲೇ ಸಚಿವರಾದಂತಹ HK ಪಾಟೀಲ್ ಅವರು ಸಹ ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ HK ಪಾಟೀಲ್ ಅವರು. SP ನೇಮಗೌಡ ಬಳಿ ಮಾಹಿತಿಯನ್ನ ಕಲೆ ಹಾಕಿರುವಂತಹದ್ದು ಪಾಟೀಲ್ ಅವರು. ಪ್ರಕರಣದ ಸಂಬಂಧಪಟ್ಟಂತೆ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸುವಂತೆ SPಗೆ ಸೂಚನೆಯನ್ನ ಸಹ ನೀಡಿದ್ದಾರೆ. ಇನ್ನು ತಡರಾತ್ರಿ ಗದಗ್ನಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿರುವಂತಹದ್ದು. ನಗರಸಭೆಯ ಉಪಾಧ್ಯಕ್ಷೆಯ ಪುತ್ರ ಸೇರಿದಂತೆ 4ರನ್ನ ಬರ್ಬರವಾಗಿ ಇಲ್ಲಿ ಹತ್ಯೆಯನ್ನು ಸಹ ಮಾಡಿರುವಂತಹ ದುರ್ಘಟನೆ ಇದಾಗಿದೆ. ಗದಗ್ ನಗರದಲ್ಲಿ ಮಲಗಿದಂತಹ 4ರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿರುವಂತಹದ್ದು. ಗದಗ್ ನಗರದ ದಾಸರ ಓಣಿಯಲ್ಲಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದಾಗಿದೆ. ನಗರಸಭೆಯ ಉಪಾಧ್ಯಕ್ಷೆಯ ಪುತ್ರ ಸೇರಿದಂತೆ 4ರನ್ನ ಹತ್ಯೆ ಮಾಡಲಾಗಿರುವಂತಹದ್ದು. ಇನ್ನು ಗದಗ್ನಲ್ಲಿ ಇಂತಹ ಅಮಾನವೀಯ ಘಟನೆ ನಡೆದಿರುವಂತಹದ್ದು. ಯಾವ ಕಾರಣಕ್ಕಾಗಿ ಈ ಕೊಲೆ ನಡೆದಿದೆ, ಇನ್ನು ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿದು ಬಂದಿಲ್ಲ. ಯಾವ ಕಾರಣಕ್ಕಾಗಿ ಈ ಕೊಲೆ ನಡೆದಿದೆ ಅಂತ ಹೇಳಿ, ಆರೋಪಿಗಳು ಯಾವ ಕಡೆಯಿಂದ ಬಂದಿದ್ದಾರೆ, ಯಾವ ಕಡೆಯಿಂದ ಹೋಗಿದ್ದಾರೆ ಅನ್ನುವಂತಹದ್ದು ಕೂಡ ತನಿಖೆ ನಡೀತಾ ಇದೆ. ಯಾರನ್ನ ಕೊಲೆ ಮಾಡೋದಕ್ಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ತನಿಖೆನ ಮೊದಲು ಆರಂಭ ಮಾಡ್ತಾರೆ ಪೊಲೀಸರು. ಯಾವ ಕಾರಣಕ್ಕೆ ಈ ಕೊಲೆ ನಡೀತು ಅಂತ ಹೇಳಿ ಪ್ರಕರಣವನ್ನ ಪೊಲೀಸರು ಈಗಾಗಲೇ ಗಂಭೀರವಾಗಿ ಪರಿಗಣಿಸಿರುವಂತಹದ್ದು. ಆದಷ್ಟು ಬೇಗ ಆರೋಪಿಗಳು ಯಾರು, ಆರೋಪಿಗಳನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತೀವಿ ಅಂತ ಸಹ ತಿಳಿಸಿರುವಂತಹದ್ದು. ಕಾನೂನು ಸಚಿವ HK ಪಾಟೀಲ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಈಗಾಗಲೇ ಏನು ಒಂದೇ ಕುಟುಂಬಸ್ಥರ 4ರು ಮಲಗಿದಂತಹ ಸಂದರ್ಭದಲ್ಲಿ ಈ ಕೊಲೆ ನಡೆದಿರುವಂತಹದ್ದು. ಈ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ, ಹೇಗೆ, ಯಾರನ್ನ ಕೊಲೆ ಮಾಡೋದಕ್ಕೆ ಬಂದಿದ್ರು, ಯಾವ ಕಾರಣಕ್ಕೆ ಈ ಕೊಲೆ ಮಾಡಿದ್ದಾರೆ, ಇದರ ಹಿಂದಿನ ಏನು ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿದು ಬರಬೇಕಾಗಿದೆ ಅಂತ ಹೇಳಿ HK ಪಾಟೀಲ್ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದ ಬಳಿಕ ಮಾಧ್ಯಮದೊಟ್ಟಿಗೆ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಸಾರ್ವಜನಿಕರು, ಪೊಲೀಸ್ ಅಧಿಕಾರಿಗಳು ಅವರು ಯಾವ ಕಡೆಯಿಂದ ಎಂಟ್ರಿ ಆಗಿದ್ದಾರೆ, ಯಾರು ಗುಂಡಿ ಮಾಡೋದಕ್ಕೆ ಬಂದಿದ್ದಾರೆ, ಮನೆಯಿಂದ ಬಂದಿದ್ದಾರೆ ಹಾಗೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇಂಥ ಅಮಾನವೀಯ ಘಟನೆ ಮಾಡಿರುವ ಈ ಕೃತ್ಯಕಾರರು ನಿಜವಾಗಿಯೂ ಮನುಷ್ಯರಂತೆ ವರ್ತನೆ ಮಾಡೇ ಇಲ್ಲ. ಪೊಲೀಸ್ ತನಿಖೆ ಗಂಭೀರವಾಗಿ ನಡೀತದೆ. ಆದಷ್ಟು ಬೇಗ ಗುನ್ನೆಗಾರರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ತಕ್ಷಣ ಸಾರ್ವಜನಿಕರು, ಪೊಲೀಸ್